ಇವತ್ತು ಅಮಟೆಕಾಯಿ ಕಾಯಿ ರಸ ಮಾಡೋದು ಹೇಗೆ ನೋಡೋಣ. ನಮಸ್ಕಾರ, ನನ್ನ ಚಾನಲಿಗೆ ಸ್ವಾಗತ. ನೋಡಿ, ಅಮಟೆಕಾಯಿ ತೊಗೊಂಡಿದ್ದೀನಿ. ಅಮಟೆಕಾಯಿ ಸಿಪ್ಪೆಯನ್ನು ತೆಗೆದು ಒಂದು ಕಾಯನ್ನು 4 ಪೀಸಾಗಿ ಮಾಡಬೇಕು. ಅದನ್ನು ಹೋಳುಗಳಾಗಿ ಕಟ್ ಮಾಡಿಕೊಂಡು ಈಗ ನೋಡಿ ನೀರಿಟ್ಟಿದ್ದೇನೆ. ನೀರಲ್ಲಿ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅಮಟೆಕಾಯಿ ಬೇಗ ಬೆಂದ್ಬಿಡುತ್ತೆ. ಅದಕ್ಕೆ ಅರಿಶಿನ ಮತ್ತು ಸ್ವಲ್ಪ ಬೆಲ್ಲ ಸೇರಿಸಬೇಕು. ಈ ಅಮಟೆಕಾಯಿ ಕಾಯಿ ರಸ ಸ್ವೀಟ್ ಆಗಿರುತ್ತೆ, ಖಾರ ಆಗಿರುತ್ತೆ, ಸಿಹಿಯಾಗಿರುತ್ತೆ, ಹಾಗೆ ಹುಳಿಯಾಗಿರುತ್ತೆ. ಇದು ಕಾಯಿ ರಸದ ವಿಶೇಷತೆ. ನಾನು ಸ್ವಲ್ಪ ಬೆಲ್ಲ ಸೇರಿಸಿದ್ದೇನೆ, ಮತ್ತೆ ಸೇರಿಸ್ಕೊಳ್ಬೇಕಾಗತ್ತೆ. ಈಗ ಮಸಾಲೆ ತಯಾರು ಮಾಡ್ಕೊಳ್ಳೋಣ. 4 ಟೇಬಲ್ ಸ್ಪೂನು ಕಡಲೆಬೇಳೆ, 3 ಟೇಬಲ್ ಸ್ಪೂನು ಉದ್ದಿನಬೇಳೆ ಮತ್ತು ಹಾಕಿ ಅದನ್ನು ರೋಸ್ಟ್ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ನಾವು ಹುಳಿ ಮಸಾಲೆಗೆ ಮಾಡುವಾಗೆ 2 ಸ್ಪೂನು ಧನಿಯಾ ಮತ್ತು ಜೀರಾ, ಮೆಂತಿ, ಇಂಗು ಹಾಗೆ ಎಳ್ಳು. ಇದರಲ್ಲಿ ಈ ಡಿಶಲ್ಲಿ ಬೇಕಾಗೋದು ಇಂಪಾರ್ಟೆಂಟು ಎಳ್ಳು. ಇದೆಲ್ಲ ಸೇರಿಸ್ಕೊಂಡು ನಾವು ರೋಸ್ಟ್ ಮಾಡಬೇಕು. ಇಲ್ಲಿ ನಾನು 4 ರಿಂದ 5 ರೆಡ್ ಚಿಲ್ಲಿ ತೊಗೊಂಡಿದ್ದೇನೆ. ಚೆನ್ನಾಗಿ ರೋಸ್ಟ್ ಮಾಡಿ ಆದಮೇಲೆ ಗ್ಯಾಸ್ ಆಫ್ ಮಾಡಿ ನಂತರ ಸ್ವಲ್ಪ ಅರಿಶಿನ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಲ್ಲೇ ರೋಸ್ಟ್ ಆಗುತ್ತೆ. ಈಗ 1 ಬೌಲ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಮಸಾಲಾನ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಮಸಾಲಾನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಫೈನ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಾವು ಹುಳಿ ಮಸಾಲೆಗೆ ಹಾಕುವಂಥದ್ದನ್ನೇ ಹಾಕಿದ್ದೇವೆ. ಎಕ್ಸ್ಟ್ರಾ ಉದ್ದಿನಬೇಳೆ, ಕಡಲೆಬೇಳೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ. ಎಳ್ಳನ್ನು ಇಲ್ಲಿ ಯೂಸ್ ಮಾಡಿದ್ದೇವೆ. ಹಾಗೆ ಈಗ ಈ ಮಸಾಲೆನ ನಾವು ಈ ಹೋಳುಗಳಿಗೆ, ಬೆಂದ ಹೋಳುಗಳಿಗೆ ಸೇರಿಸಿ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಕರೆಕ್ಟಾಗಿ ಅದಕ್ಕೆ ಉಪ್ಪು, ಖಾರ, ಹುಳಿ ಬಿದ್ದರೆ ಅಷ್ಟೇ ಇದು ಸಿಹಿ. ಇಷ್ಟು ಬಿದ್ದರೆ ಮಾತ್ರ ರುಚಿಯಾಗಿರುತ್ತೆ. ಈಗ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಮತ್ತೆ ಉಪ್ಪು ಹಾಕ್ಕೊಂಡಿದ್ದೇನೆ. ಯಾಕೆಂದರೆ ನಾವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿದಾಗೆ ಖಾರ ಮತ್ತು ಸಿಹಿ ಮತ್ತು ಉಪ್ಪು ಎಲ್ಲ ಕರೆಕ್ಟಾಗಿರಬೇಕು. ಹಾಗಾಗಿ ನಾನು ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೊಂಡಿದ್ದೇನೆ. ಸೇರಿಸಿ ಈಗ ನಾವು ಸರಿಯಾಗಿ ಇದನ್ನು ಬಾಯ್ಲ್ ಮಾಡ್ಕೊಂಡ್ರೆ ಆಯಿತು. ನೋಡಿ, ಕಾಯಿ ರಸ ರೆಡಿಯಾಗಿದೆ. ಇದು ಅನ್ನದೊಟ್ಟಿಗೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.